ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಮಂಜುಳಾ, ಯೋಗ ಕೋಚ್. ಇವತ್ತಿನ ದಿನದಾಗ ಭಾಳ ಜನಕ್ಕೆ ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತ ಭಾಳ ಜನ ಹೇಳ್ತಿರ್ತಾರೆ. ಆಮೇಲೆ ನನ್ನ ಕೇಳನೇರ ಆ್ಯಸಿಡಿಟಿಗೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗೆ ಏನಾದರೂ ಯೋಗದ ಮೂಲಕ ಏನಾದ್ರು ಸೊಲ್ಯೂಷನ್ ಕೊಡ್ರಿ ಅಂತೇಳಿ. ಸೊ ಅದಕ್ಕಾಗಿ ನಾ ಇವತ್ತಿನ ಈ ವಿಡಿಯೋ ಮಾಡಕತ್ತೀನಿ. ಸೊ ಇದನ್ನು ನೀವು ಕೊನೆ ತನಕ ಈ ವಿಡಿಯೋ ನೋಡಿದ್ರಿ ಅಂತಂದರೆ ಯೋಗದ ಮೂಲಕ ಆ್ಯಸಿಡಿಟಿನ ಅಥವಾ ಗ್ಯಾಸ್ಟ್ರಿಕ್ನ ಸಂಪೂರ್ಣ ಗುಣಪಡಿಸ್ಕೋಬೋದು. ಹಾಗೆ ಈ ವಿಡಿಯೋನ ನೀವು ಕೊನೆ ತನಕ ನೋಡಿದ್ರಿ ಅಂತಂದ್ರೆ ಇದ್ರಾಗ ನಾನು ಗ್ಯಾಸ್ಟ್ರಿಕ್ ಹೆಂಗೆ ಉಂಟಾಗ್ತೈತಿ, ಆ್ಯಸಿಡಿಟಿ ಹೆಂಗೆ ಉಂಟಾಗ್ತೈತಿ, ಅದಕ್ಕೆ ಕಾರಣ ಏನು ಮತ್ತು ಹೋಮ್ ರೆಮಿಡಿ ಏನು ಇದಕ್ಕೆ ಅನ್ನೋದು ಕೂಡ ಇದನ್ನ ನಾನು ಹೇಳ್ತೀನಂತ. ಸೊ ಮೊದಲು ನಾನು ಯೋಗದ ಮೂಲಕ ಹೆಂಗೆ ನಿವಾರಣೆ ಮಾಡ್ಕೋಬೇಕು ಅನ್ನೋದನ್ನ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಅದಕ್ಕಾಗಿ ಮೊದಲು ನಾ ಏನು ಮಾಡ್ತೇನೆ ಅಂತಂದ್ರಲ್ಲಿ ವಾಯು ಮುದ್ರದೊಳಗೆ ಕುಂಭಕವನ್ನು ನಾವು ಮಾಡೋಣ ಅಂತ. ಸೊ ಅದಕ್ಕಾಗಿ ಮೊದಲು ನಾವು ಏನು ಮಾಡ್ಬೇಕಂತಂದ್ರೆ ವಜ್ರಾಸನ ಸ್ಥಿತಿ ಒಳಗೆ ವಾಯು ಮುದ್ರಗಳು ಕುತ್ಕೊಳ್ಳಂತ. ಸೊ ವಜ್ರಾಸನ ಸ್ಥಿತಿ ಒಳಗೆ ಕುತ್ಕೊಳ್ಳ್ರಿ. ನಾವು ಮೊದಲು ಬೆನ್ನು ಕತ್ತು ನೇರವಾಗಿರ್ಲಿ. ಕುಂಭಕ ಅಂದ್ರೆ ಉಸಿರನ್ನ ಹೋಲ್ಡ್ ಮಾಡಿ ಇಟ್ಕೋದು ಅಂತ ಅರ್ಥ. ಸೊ ಇದ್ರಾಗ ಎರಡು ವಿಧ ಅದಾವ್ರಿ, ಅಂತರ್ಕುಂಭಕ, ಬಾಹ್ಯ ಕುಂಭಕ ಅಂತೇಳಿ. ಅಂತರ್ಕುಂಭಕ ಅಂತಂದ್ರೆ ಉಸಿರನ್ನ ಒಳಗೆ ತಗೊಂಡು ಏನು ಹೋಲ್ಡ್ ಮಾಡ್ತೀವಲ್ಲ ಅದು ಅಂತರ್ಕುಂಭಕ. ಬಾಹ್ಯ ಕುಂಭಕ ಅಂತಂದ್ರೆ ತಗೊಂಡಿದ್ದ ಉಸಿರನ್ನ ಪೂರ್ತಿಯಾಗಿ ಹೊರಗೆ ಹಾಕಿ ಹೋಲ್ಡ್ ಮಾಡೋದು ಬಾಹ್ಯ ಕುಂಭಕ. ಸೊ ಕುಂಭಕ ಯಾಕೆ ಮಾಡ್ಬೇಕಪ್ಪ ನಾವು ಅಂತಂದ್ರೆ, ಕುಂಭಕ ಮಾಡೋದ್ರಿಂದ ಏನಾಗ್ತೈತೆ ಅಂತಂದ್ರೆ, ಸೊ ನಾವೇನು ಈಗ ಉಸಿರನ್ನ ಹೋಲ್ಡ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಾಕಷ್ಟು ಸಮಯ ಸಿಗ್ತೈತಿ. ಯಾವುದಕ್ಕಂದ್ರೆ ನಮ್ಮ ಆಕ್ಸಿಜನ್ ಮತ್ತು ಏನು ಟಾಕ್ಸಿನ್ ಅಂತ ಇರ್ತೈತಲ್ಲ ನಮ್ಮ ಶರೀರದೊಳಗೆ, ಸೊ ಅದು ಎರಡು ಎಕ್ಸ್ಚೇಂಜ್ ಆಗಕ್ಕಲ್ಲೇ ಭಾಳ ಸಮಯ ಆಯ್ತೈತಿ. ಅದಕ್ಕೆ ಕುಂಭಕವನ್ನು ನಾವು ಮಾಡ್ಬೇಕು. ಅದಕ್ಕಾಗಿ ಮೊದ್ಲ ವಾಯು ಮುದ್ರದೊಳಗೆ ಕುತ್ಕೊಳ್ಳೋಣಂತ್ರಿ ನಾವು. ವಾಯು ಮುದ್ರ ಅಂದ್ರೆ ಈ ರೀತಿ ಕೈ ಹಿಡ್ಕೊಂಡು ತೋರು ಬೆರಳನ್ನ ಹೆಬ್ಬೆರಳಿನ ಲಾಸ್ಟಿಗೆ ಎಂಡಿಗೆ ಇಲ್ಲೇ ಪ್ರೆಸ್ ಮಾಡಿ ಹಿಡ್ಕೋಬೇಕ್ರಿ. ಆಮೇಲೆ ಇದನ್ನ ಹೆಬ್ಬೆರಳನ್ನ ಹಿಂಗೆ ಲಾಕ್ ಮಾಡ್ಕೋಬೇಕು. ಈ ಇನ್ನುಳಿದ 3 ಬೆರಳು ಈ ರೀತಿ ಇರ್ಬೇಕು. ಇವ್ರು ಈ ರೀತಿ ಇಟ್ಕೊಂಡು ತೊಡೆ ಮೇಲೆ ಇಟ್ಕೋರಿ. ಎರಡು ಕೈನ ಬೆನ್ನು ಕತ್ತು ನೇರವಾಗಿರ್ಲಿ. ಸೊ ಇಲ್ಲಿ ಉಸಿರನ್ನ ತೆಗೆದುಕೊಂಡು ಹೋಲ್ಡ್ ಮಾಡೋದು. ಆಮೇಲೆ ಹೋಲ್ಡ್ ಮಾಡಿದ್ಮೇಲೆ ಕೌಂಟ್ ಮಾಡ್ತೀನಿ. ಆಮೇಲೆ ಉಸಿರನ್ನ ಹೊರಗೆ ಹಾಕಿ ಇನ್ನೊಂದ್ಸಲ ಕೌಂಟ್ ಮಾಡೋದು. ಅಂತರ್ಕುಂಭಕ, ಬಾಹ್ಯ ಕುಂಭಕ. ಇದು ನೀವು ಕಣ್ಣು ಮುಚ್ಕೊಂಡಾದ್ರೂ ಮಾಡ್ಬೋದು ಅಥವಾ ಕಣ್ಣು ತೆಗೆದಾದ್ರೂ ಮಾಡ್ಬೋದು. ಸೊ ದೀರ್ಘವಾಗಿ ಉಸಿರು ತಗೋತೀರಿ, ಹೋಲ್ಡ್ ಮಾಡ್ತೀರಿ. ಅಂತರ್ಕುಂಭಕ್ 1 2 3 4. ಉಸಿರನ್ನ ಹೊರಗೆ ಹಾಕ್ತೀರಿ, ಮತ್ತೆ ಹೋಲ್ಡ್ ಮಾಡ್ತೀರಿ. ಪೂರ್ತಿ ಉಸಿರನ್ನ ಹೊರಗೆ ಹಾಕಿ 1 2 3 4. ಮತ್ತೆ ಉಸಿರು ತಗೋತೀರಿ. ಅಂತರ್ಕುಂಭಕ್ 1 2 3 4. ಉಸಿರನ್ನ ಹೊರಗೆ ಹಾಕ್ತೀರಿ, ಮತ್ತೆ ಹೋಲ್ಡ್ ಮಾಡ್ತೀರಿ. ಬಾಹ್ಯ ಕುಂಭಕ್ 1 2 3 4. ಈ ರೀತಿ ಅಂತರ್ಕುಂಭಕ, ಬಾಹ್ಯ ಕುಂಭಕವನ್ನು ನೀವು 3 ಬಾರಿ ಮಾಡ್ಬೋದು. ನಾನು ಏನೀಗ ಮಾಡ್ತಾ ಇದ್ದೇನಲ್ಲ, ಸೊ ಅವಾಗ ನೀವು ಮಾಡ್ತಾ ಇರ್ರಿ. ಆಮೇಲೆ ಮಾಡೋಬೇಕಾದ್ರೆ ಪಾಸ್ ಮಾಡಿ ಮತ್ತೆ ನಿಮ್ದು 3 ಟೈಮ್ ಆತಂದ್ರೆ ಮತ್ತೆ ಸ್ಟಾರ್ಟ್ ಮಾಡಿ ಮತ್ತೆ ಮುಂದಿನದನ್ನ ಮಾಡ್ತಾ ಇರ್ರಿ. ಸೊ ಮುಂದಿನದಾಗಿ ಕಪಾಲಭಾತಿ. ಸೊ ಕಪಾಲಭಾತಿ ಮಾಡೋ ಮುಂದೆ ನೀವು ವಜ್ರಾಸನ ಸ್ಥಿತಿ ಒಳಗೆ ಕುತ್ಬೋದು ಅಥವಾ ಸುಖಾಸನ ಸ್ಥಿತಿ ಒಳಗಾದ್ರೂ ಕುತ್ಕೋಬಹುದು. ನಾನು ಸುಖಾಸನ ಸ್ಥಿತಿ ಒಳಗೆ ಕುತ್ಕೋತೇನಂತೆ. ಸೊ ಕಪಾಲಭಾತಿ ಒಳಗೆ 3 ಲೆವೆಲ್ ಅದಾವು: ನಿಧಾನಗತಿ, ಮಧ್ಯಮಗತಿ, ವೇಗಗತಿ ಅಂತೇಳಿ. ಸೊ ಆಸಿಡಿಟಿ ಇರೋರು ವೇಗಗತಿ ಬೇಡ, ನಿಧಾನಗತಿ ಮತ್ತು ಮಧ್ಯಮಗತಿ ಮಾಡಿದ್ರೆ ಸಾಕೋರು. ನಂಗೆ ಭಾಳ ಮಂದಿ ಕೇಳಾಕತ್ತಾರ ಏನಂತಂದ್ರೆ, ಕಪಾಲಭಾತಿ ಸ್ಟ್ರೋಕ್ ಮಾಡ್ತಿರ್ತೀವಲ್ರಿ, ಎಷ್ಟು ಕೌಂಟ್ ಮಾಡ್ಬೇಕು ಏನಂತೇಳಿ. ಸೊ ಇಲ್ಲಿ ಕೌಂಟ್ ಮಾಡೋದು ಬೇಡ. ಯಾಕಂತಂದ್ರೆ ಈಗ ನಾವು 10 ಕೌಂಟು 30 ಕೌಂಟು ಹಿಂಗೆ ಮಾಡಕತ್ವಿ ಅಂತಂದ್ರೆ, ಸೊ ಕೌಂಟ್ ಮಾಡೋದ್ರ ಕಡೆ ನಮ್ಮ ಲಕ್ಷ್ಯ ಹೋಗ್ಬಿಡ್ತೈತಿ. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ, ನಾವು ಟೈಮರನ್ನ ಸೆಟ್ ಮಾಡ್ಕೊಂಡು ಈಗ 10 ನಿಮಿಷ ಮಾಡಬೇಕು ಅಥವಾ 5 ನಿಮಿಷ ಮಾಡ್ಬೇಕಂದ್ರೆ ಟೈಮರ್ನ ಸೆಟ್ ಮಾಡ್ಕೊಂಡು ನಾವು ಮಾಡಬೇಕು. ಈಗ ಇದನ್ನ ನಾವು ಇಲ್ಲಿ ಕಪಾಲಭಾತಿನ ನಾವು ನಿಧಾನಗತಿ ಅಥವಾ ಮಧ್ಯಮಗತಿ ಒಳಗೆ 30 ಸ್ಟ್ರೋಕನ್ನು 3 ಬಾರಿ ಮಾಡಬೇಕು. ಸೊ ಅದಕ್ಕಾಗಿ ಬೆನ್ನು ಕತ್ತು ನೇರವಾಗಿರಲಿ, ದೀರ್ಘವಾಗಿ ಉಸಿರು ತಗೋತೀರಿ, ರಿಲ್ಯಾಕ್ಸ್, ಮತ್ತೆ ಉಸಿರು ತಗೋತೀರಿ,
ರಿಲ್ಯಾಕ್ಸ್. ಈ ರೀತಿ ನೀನು ಕಪಾಲಭಾತಿ 3 ಬಾರಿ ಮಾಡ್ಬೋದು. ಮುಂದಿನದಾಗಿ ಶೀತಕಾರಿ ಪ್ರಾಣಾಯಾಮ ಅಂತೇಳಿ. ಶೀತಕಾರಿ ಪ್ರಾಣಾಯಾಮ. ಸೊ ಶೀತಕಾರಿ ಪ್ರಾಣಾಯಾಮನ ನಾವು ಯಾವ ರೀತಿ ಮಾಡ್ಬೇಕಂತಂದ್ರೆ, ಸೊ ಮೇನಿನ ನಮ್ಮ ನಾಲಿಗೆ ಐತಲ್ಲ, ನಾಲಿಗೆನ ಮೇನಿನ ಹಲ್ಲಿಗೆ ಪ್ರೆಸ್ ಮಾಡಿ 2 ಹಲ್ಲನ್ನ ಜೋಡಿಸ್ಕೊಂಡು ಸ್ವಲ್ಪ ಬಾಯಿ ಅಗಲ ಮಾಡಿ ಹಲ್ಲಿನ ಮೂಲಕ ಉಸಿರು ತಗೊಂಡ ತಕ್ಷಣ ಬಾಯನ್ನು ಮುಚ್ಚಿ ಚಂದ್ರನಾಡಿ ಮೂಲಕ ಉಸಿರನ್ನ ಹೊರಗೆ ಹಾಕೋದು. ಸೊ ಯಾವ ರೀತಿ ಅಂತಂದ್ರೆ ಈ ರೀತಿ ಮಾಡ್ಕೊಂಡು ಹಲ್ಲಿನ ಮೂಲಕ ಉಸಿರನ್ನ ತೆಗೆದುಕೊಳ್ಳೋದು. ಬಾಯಿ ಮುಚ್ಚಿ ಬಲ ಹೊರಳೆನ ಮುಚ್ಕೊಂಡು ಎಡ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕೋದು. ಇದನ್ನು ಕೂಡ ನೀವು 5ರಿಂದ 10 ಬಾರಿ ಮಾಡ್ಬೋದು. ಸೊ ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ಪಿತ್ತ ದೋಷ ಅಂತ ಏನಿರುತ್ತಲ್ಲ ಅದು ಕಡಿಮೆ ಆಗ್ತೈತಿ. ಮುಂದಿನದಾಗಿ ಚಂದ್ರಭೇದನ. ಸೊ ಚಂದ್ರಭೇದನ ಯಾವ ರೀತಿ ಮಾಡ್ಬೇಕಂತಂದ್ರೆ, ಬಲ ಹೊರಳೆನ ಮುಚ್ಕೊಂಡು ಎಡ ಹೊರಳೆಯಿಂದ ಉಸಿರನ್ನ ತಗೋಬೇಕ್ರಿ. ಉಸಿರನ್ನ ತಗೊಂಡ ತಕ್ಷಣ ಎಡ ಹೊರಳೆನ್ನ ಮುಚ್ಕೊಂಡು ಬಲ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕೋದು. ಸೊ ಬೆನ್ನು ಕತ್ತು ನೇರವಾಗಿರ್ಲಿ. ಬಲ ಹೊರಳನ್ನ ಮುಚ್ಕೋತೀರಿ, ಎಡ ಹೊರಳೆಯಿಂದ ಉಸಿರನ್ನ ದೀರ್ಘವಾಗಿ ಉಸಿರು ತಗೋತೀರಿ. ತಗೊಂಡ ತಕ್ಷಣ ಎಡ ಹೊರಳೆಯನ್ನು ಮುಚ್ಕೊಂಡು ಬಲ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕೋದು. ಬಲ ಹೊರಳೆನ ಮುಚ್ಕೊಂಡು ಎಡ ಹೊರಳೆಯಿಂದ ಉಸಿರನ್ನ ತೆಗೆದುಕೋತೀರಿ. ಎಡ ಹೊರಳನ್ನ ಮುಚ್ಕೊಂಡು ಬಲ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕೋದು. ಈ ರೀತಿ ಇದನ್ನು ಕೂಡ ನೀವು 5ರಿಂದ 10 ಬಾರಿ ಮಾಡ್ಬೋದು. ಮುಂದಿಂದಾಗಿ ಅನುಲೋಮ ವಿಲೋಮ. ಇದನ್ನ ಯಾವ ರೀತಿ ಮಾಡ್ಬೇಕಂತಂದ್ರೆ, ಬಲ ಹೊರಳಿಂದ ಉಸಿರನ್ನ ತೆಗೆದುಕೊಳ್ಳೋದು, ಎಡ ಹೊರಳಿಗೆ ಉಸಿರು ಬಿಡೋದು, ಎಡ ಹೊರಳಿಂದ ಉಸಿರು ತಗೊಂಡು ಬಲ ಹೊರಳಿಂದ ಉಸಿರನ್ನ ಹೊರಗೆ ಹಾಕೋದು. ಎಡ ಹೊರಳಿಂದ ಉಸಿರು ತಗೋತೀರಿ, ಎಡ ಹೊರಳನ್ನ ಮುಚ್ಕೊಂಡು ಬಲ ಹೊರಳಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಬಲ ಹೊರಳಿಂದ ಉಸಿರು ತಗೋತೀರಿ, ಎಡ ಹೊರಳಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಸೊ ಇದನ್ನು ನೀವು 5ರಿಂದ 10 ಬಾರಿ ಇದನ್ನು ನೀವು ಮಾಡ್ಬೋದು. ಇಲ್ಲಿ ನೋಡ್ರಿ, ನಾವೀಗ ಏನು ಮಾಡಿದ್ವಿ ಅಂತಂದ್ರೆ, ಸೊ ಯಾವಾಗಲೂ ನಾವು ಎಡ ಹೊರಳೆಯಿಂದ ಉಸಿರನ್ನ ಬಿಡ್ತಾ ಇದ್ದೀವಿ. ಯಾಕಂತಂದ್ರೆ ನೋಡ್ರಲ್ಲೇ ಎಡ ಹೊರಳೆ ಅಂತಂದ್ರೆ ಚಂದ್ರನಾಡಿ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮಲ್ಲಿ ಏನು ಪಿತ್ತ ದೋಷ ಇರುತ್ತಲ್ಲ ಅದು ಕಡಿಮೆ ಆಗ್ತೈತಿ, ಮತ್ತು ನಮ್ಮ ಬಾಡಿ ತಂಪಾಗ್ತೈತಿ. ಅದೇ ರೀತಿ ನಮ್ಗೆ ಏನಾದರೂ ನಿದ್ರೆ ಕೊರತೆ ಇತ್ತಂದ್ರೆ, ಆಮೇಲೆ ಹೆಡ್ಡೇಕ್ ಇತ್ತಂತಂದ್ರೆ ಅದು ಕೂಡ ಕಡಿಮೆ ಆಗ್ತೈತಿ. ನಾ ಮೊದಲೇ ಹೇಳ್ದಂಗೆ ಏನು ಹೇಳಿದ್ದೆ ಹೇಳ್ರಿ, ಎಸಿಡಿಟಿ ಹೆಂಗೆ ಉಂಟಾಗ್ತೈತಿ ಮತ್ತು ಅದಕ್ಕೆ ಕಾರಣ ಏನು ಅಂತ ಹೇಳದಿರ್ತೈತಿ. ಸೊ ಅದನ್ನ ಹಿಂಗೆ ಹೇಳ್ತೀನಿ ರೀ. ಎಸಿಡಿಟಿ ಹೆಂಗೆ ಉಂಟಾಗ್ತೈತೆ ಅಂತಂದ್ರೆ, ಸೊ ನಾವೇನು ಆಹಾರವನ್ನು ಸೇವಿಸ್ತೀವಲ್ಲ, ನಾವು ಸೇವಿಸಿದಂಥ ಆಹಾರ ಅನ್ನನಾಳದ ಮೂಲಕ ಹೊಟ್ಟೆ ಸೇರ್ತೈತಿ. ಹೊಟ್ಟೆ ಸೇರಿದ ಮೇಲೆ ಅಲ್ಲಿ ಗ್ಯಾಸ್ಟ್ರಿಕ್ ಗ್ರಂಥಿಗಳಂತ ಇರ್ತಾವೆ. ಸೊ ಗ್ಯಾಸ್ಟ್ರಿಕ್ ಗ್ರಂಥಿಗಳು ಆಹಾರವನ್ನು ಜೀರ್ಣ ಮಾಡಕ್ಕೆ ಮತ್ತು ಸೂಕ್ಷ್ಮ ಜೀವಿಗಳನ್ನು ಕೊಲ್ಲಾಕ ಆಮ್ಲವನ್ನು ರಚಿಸ್ತಾವಲ್ಲೇ. ಸೊ ಈ ನಮ್ದೇನೀಗ ಜೀರ್ಣಕ್ರಿಯೆ ಐತಲ್ಲ, ಸೊ ಜೀರ್ಣಕ್ರಿಯೆ ಪ್ರಕ್ರಿಯೆಗಿಂತ ಹೆಚ್ಚಿಗೆ ಏನಾದರೂ ಆಮ್ಲ ಉಂಟಾತಂತಂದ್ರೆ ಸೊ ಅಲ್ಲೇ ಆಮ್ಲತೆ ಅಂತ ಸಂಭವಿಸ್ತೈತಿ. ಸೊ ಈ ಆಮ್ಲತೆ ಏನಾಗ್ತೈತೆ ಅಂತಂದ್ರೆ ನಮ್ಮ ಏನು ಎದೆಯಲ್ಲಿ ಸುಡುವ ಸಂವೇದನೆ ಅಂತ ಉಂಟಾಗ್ತೈತಿ. ಸೊ ಇದು ಅಸಿಡಿಟಿ. ಸೊ ಇದಕ್ಕೆ ಏನು ಕಾರಣಪ್ಪ ಅಸಿಡಿಟಿ ಆಗಕ್ಕೆ ಅಂತಂತಂದ್ರೆ, ಸೊ ನಾವು ಸೇವಿಸೋಂಥ ಆಹಾರ ಪದ್ಧತಿ ಸರಿಯಾಗಿ ಇರದೇ ಇರ್ಬೋದು, ಆಮೇಲೆ ಅನಾರೋಗ್ಯಕರ ಆಹಾರ ಪದ್ಧತಿ ಇರ್ಬೋದು, ಅಥವಾ ಕೆಲವೊಂದು ಆಹಾರ ನಾವು ಜಾಸ್ತಿ ಸೇವನೆ ಮಾಡೋದಿರ್ಬೋದು, ಅಥವಾ ಔಷಧಿಗಳ ಅಡ್ಡ ಪರಿಣಾಮ ಇರ್ಬೋದು, ಅಥವಾ ಒತ್ತಡ ಇದ್ರು, ಆಮೇಲೆ ನಿದ್ರೆ ಕೊರತೆ ಕೂಡ ನಮ್ಮ ಅಸಿಡಿಟಿಗೆ ಕಾರಣ ಆಗ್ತೈತಿ. ಅದೇ ರೀತಿ ನಾವು ಮನೆ ಮದ್ದು ಏನು ಮಾಡ್ಕೋಬೋದಪ್ಪ ಅಂತಂದ್ರೆ, ತುಳಸಿ ಎಲೆ ಇರುತ್ತಲ್ರಿ. ಸೊ ತುಳಸಿ ಎಲೆನ ಒಂದು 4-5 ಹೆಸರನ್ನು ನಾವು ಬಾಯಲ್ಲಿ ಹಾಕ್ಕೊಂಡು ಅದನ್ನ ಪೂರ್ತಿಯಾಗಿ ನುಂಗೋದು. ಆಮೇಲೆ 1 ಲವಂಗನ ಬಾಯಲ್ಲಿ ಹಾಕ್ಕೊಂಡು ಅದ್ರ ರಸನ ಸಿಗ್ತಾ ಇರ್ಬೇಕು. ಅದನ್ನ ಕಚ್ಚಾಕ್ ಹೋಗ್ಬೇಡ್ರಿ, ಅದನ್ನ ರಸನ ಸಿಗ್ತಾ ಇರಿ. ಆಮೇಲೆ ಇನ್ನೊಂದೇನಂತಂದ್ರೆ, ದಿವಸ ಒಂದು ಎಳ್ನೀರು ಕುಡಿಯೋದ್ರ ಮೂಲಕನೂ ಅಸಿಡಿಟಿನ ಕಡಿಮೆ ಮಾಡ್ಕೋಬಹುದು. ಅದೇ ರೀತಿ ನಾವು ಊಟ ಆದ ನಂತರ 1 ಗ್ಲಾಸ್ ಮಜ್ಜಿಗೆ ಕುಡಿಯೋದ್ರ ಮೂಲಕ ಅಸಿಡಿಟಿ ಕಡಿಮೆ ಆಗುತ್ತೆ. ಸೊ ಇಷ್ಟೊತ್ತನ ನಾ ಹೇಳಿದ್ದು ನಿಮ್ಗೆ ಅರ್ಥ ಆಗೈತೆ ಅಂತ ತಿಳ್ಕೊಂಡಿನಿ. ಸೊ ಏನಿದು ನಾ ಯೋಗದ ಸೀಕ್ವೆನ್ಸ್ ಅಂತ ಹೇಳಿದ್ನಲ್ಲ, ಆ ಸೀಕ್ವೆನ್ಸ್ನ ನೀವು ಡೈಲಿ ನೀವು ಮಾಡ್ತಾ ಹೋದಂತಂದ್ರೆ ಖಂಡಿತವಾಗಿಯೂ ನಿಮ್ಮ ಅಸಿಡಿಟಿ ಸಂಪೂರ್ಣ ನೀವು ಗುಣಮುಕ್ತರಾಗ್ತೀರಿ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮಸ್ತೆ.